ರೂಮ್, ಇಲ್ಲೊಂದು ಮಲ್ಕೊಳ್ಳೋದಕ್ಕೆ ರೂಮ್, ಅದೊಂದು ಅಡಿಗೆ ಮನೆ, ಇಷ್ಟೇ ಮಾಡಿಬಿಡೋನು. ಇಲ್ಲಿ ತಗಡಿನ ಸಣ್ಣ ಹಾಕೋಣ, ನಮಗೆ ಅಷ್ಟು ಖರ್ಚು ಆಗಬೇಕಲ್ಲ ಅಂತ ವಿಚಾರ ಮಾಡಿದ್ದೀವಿ. ಆದರೆ ಅವ್ರು ದೊಡ್ಡವರು ದೊಡ್ಡ ವಿಚಾರನೇ ಇರ್ತದೆ. ಅವ್ರು ದೊಡ್ಡಕ್ಕೋರು ಏನು ಹೇಳಿದರು, ಮೆಡಿಟೇಷನ್ ರೂಮ್ ಇರ್ಲಾರ್ದೇ ಬಾಬಾನ ಮನೆ ಮಾಡ್ತೀರೇನ ಕೂಡ ಮಾಡಿಬಿಡ್ರಿ, ಬಾಬಾ ಮಾಡಿಸ್ತಾರೆ ಅಂತಂದರು. ಅದಕ್ಕೆ ನಮ್ಗೆ ಯಾರ ಮೇಲೆ ನಿಶ್ಚಯ ಅಂತಂದರೆ, ನಾವು ಇಷ್ಟೆಲ್ಲ ಜನ ಅಕ್ಕಂದ್ರೆ ನಮ್ಮ ಜೀವನ ಈ ಒಂದು ಸೇವೆಗಾಗಿ ಅರ್ಪಿಸಿ ಬಂದಿದ್ದೀವಿ ಅಂತಂದರೆ ಏಕ ಬಲ್ ಏಕ ಭರೋಸಾ. ಆ ಬಲ ಯಾವುದು ಅಂತಂದರೆ ಭಗವಂತ, ಒಂದು ಭರೋಸಾ ಏನು ಅಂದರೆ ತಾವೆಲ್ಲ ಪರಿವಾರ. ಅದಕ್ಕೆ ದೈವನೇ ದೇವರು ಅಂತ ಹೇಳಾಗ್ತದೆ. ತಾವೆಲ್ಲ ಪರಿವಾರದ ಸಹಯೋಗದಿಂದ, ಆ ಭಗವಂತನ ಬಲದಿಂದ, ಎಲ್ಲರ ಸಹಯೋಗದಿಂದ ಈ ಸೇವೆ ಆಯಿತು, ಸಹಜ ಆಯಿತು. ಅದರಲ್ಲಿ ಶ್ರೀದೇವಿ ಅಕ್ಕವರು, ಅವರು ನೋಡೋದಕ್ಕೆ ದೇಹ ದೊಡ್ಡದದ, ವಯಸ್ಸು ಸಣ್ಣದದ. ಅವರು ಸಣ್ಣವರಿದ್ದಾಗನೇ 7ನೇ ಕ್ಲಾಸ್ ಇದ್ದಾಗನೇ ಈ ಒಂದು ಸೇವಾ ಕೇಂದ್ರದಲ್ಲಿ ಸಮರ್ಪಣೆ ಆದರು. ಅಂದಿನಿಂದ ಇಂದಿನವರೆಗೆ ಸೇವೆ ಮಾಡ್ತಾ ಬಂದ್ದಾರೆ. ಅವರಿಗಷ್ಟೇ ಶರೀರದ ತೊಂದರೆ ಇರ್ಬೋದು, ಪರಿಶ್ರಮ ಇರ್ಬೋದು, ಎಷ್ಟೇ ಇದ್ರೂ ಪರಿಶ್ರಮ ಪಟ್ಟು ಮನೆ ಅಲ್ಲಿಂದ ಇಲ್ಲಿ ದಿನ ಬರೋದು ಹೋಗೋದು, ನಡ್ಕೊತ ಬರೋದು, ನಡ್ಕೊತ ಹೋಗೋದು, ಬಹಳ ಪರಿಶ್ರಮ ಪಟ್ಟು ನಾವು ಬಂದಾಗೊಮ್ಮೆ ಹೇಳಿ ಹೋಗ್ತಿದ್ದೀವಿ, ಶ್ರೀದೇವಿ ಅಕ್ಕೋರ ಇದನ್ನ ಮಾಡಿಸ್ಬೇಕ್ರಿ, ಇದನ್ನ ಮಾಡಿಸ್ಬೇಕ್ರಿ, ಇದು ಹೋಗೋಣ, ಇದನ್ನ ಮಾಡ್ಬೇಕ್ರಿ, ಮತ್ತೇನಾರ ಇದ್ರೆ ಹೇಳ್ಬೇಕ್ರಿ. ಪ್ರತಿಯೊಂದಕ್ಕೂ ಅಕ್ಕೋರು ಇಷ್ಟಾಗದ್ರಿ, ಇದು ಮಾಡಬೇಕಾದ್ರೆ, ಇದು ಮಾಡಬೇಕಾದ್ರೆ, ಇದು ಹೇಳಬೇಕು, ಇದು ಹೇಳಬೇಕು, ಪ್ರತಿಯೊಂದು ಹೇಳಿ ನಾವು ಹೆಂಗೆ ಹೇಳ್ತಿದ್ದೀವಿ. ನಾವು ಏನು ಹೇಳಿದ್ರು ಹೂನ್ರೆಕ್ಕೋರ ಅಂತಂದು. ಆಮೇಲೆ ಇಂಜಿನಿಯರ್ ಸಹಿತ ನಮ್ಗೆ ಅಂಥವ್ರೆ ಒಳ್ಳೆಯವ್ರು, ಭಾಳ ಒಳ್ಳೆಯವ್ರು ಸಿಕ್ಕಿದ್ರು. ಸಿದ್ದು ಚೋಳಿಸ್ಗುಡ್ರಣ್ಣವರು. ಮುಖ್ಯವಾಗಿ ಇವತ್ತು ನಾವು ಅವರಿಗೂ ಒಂದು ಗೌರವ ಸನ್ಮಾನ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದು ಒಂದು ಉದ್ದೇಶ ಇದರಲ್ಲಿ ಇತ್ತು. ಅದಕ್ಕೆ ಅಣ್ಣವ್ರು ಇವತ್ತು ಅನಿವಾರ್ಯ ಕಾರಣದಿಂದ ಬರೋದಕ್ಕಾಗಿಲ್ಲ. ಅವರಿಗೂ ಸಹಿತ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅವರು ಅಣ್ಣವ್ರೆ ಇದು ಹಿಂಗೆ ಮಾಡಬೇಕ್ರಿ ಅಂತಂದರೆ ಯಾವ ಮಾತಿಗೂ ನಾವು ಹೇಳಿದಂತಹ ಮಾತಿಗೆ ಎರಡು ಅನ್ನುವಂಥದ್ದು ಮಾತು ಅವ್ರು ಹೇಳಿಲ್ಲ. ಆಯ್ತ್ರಿ ಅಕ್ಕೋರು ಅಂತ ನಾವು ಏನಂದ್ರೂ ಆಯ್ತ್ರಿ ಅಂತ ಆ ಒಂದು ಇದೊಂದು ಸೇವಾ ರೂಪದಲ್ಲಿ ಅವರು ಕೆಲಸ ವೃತ್ತಿನೇ ಅದೇ ಇದ್ರೂ ಸಹಿತ ಇದು ಭಗವಂತನ ಮನೆ ಅನ್ನುವಂಥ ದೃಷ್ಟಿಯಿಂದ ಅಕ್ಕೋರ ನೀವು ಇಷ್ಟು ದುಡ್ಡು ಇವತ್ತು ಕೊಡ್ಬೇಕ್ರಿ ಅಂತ ಅವ್ರು ಒಂದು ದಿವಸ ಅನ್ನಲಿಲ್ಲ. ಅಣ್ಣವ್ರ ಇದು ಇಷ್ಟದಲ್ಲಿ ತಗೊಳ್ರಿ, ಅವಾಗ ನಾವು ಕೊಡ್ಕೊತ ಬಂದೀವಿ. ಅದನ್ನು ಪ್ರೀತಿಯಿಂದ ತಗೊಂಡು ಪ್ರೀತಿಯಿಂದ ಈ ಒಂದು ಸೇವೆ ಮಾಡಿದರು. ಅದಕ್ಕೆ ಶ್ರೀದೇವಿ ಅಕ್ಕೋರಿಗೂ ಸಹಿತ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ. ಅವರು ಬದಾಮಿ, ಅವ್ರಿಗೆ ನಾವೇನಂತೀವಿ ಅಂದರೆ ಶಂಕರಮ್ಮ ಅಂತ ಕರಿತೀವಿ. ಯಾಕಂತಂದರೆ ಬದಾಮಿ ಊರು ಬನಶಂಕರಿಗೆ ಪ್ರಸಿದ್ಧ. ಅದಕ್ಕೆ ಬನಶಂಕರಿ ಊರೊಳಗೆ ಅವ್ರು ಎಷ್ಟೋ ಸರಿ ಏನಂತಿದ್ರು, ಅಕ್ಕೋರು ಬಲ್ರಿ, ನಾವು ಬೇರೆ ಕಡೆ ಕಳಿಸ್ರಿ, ನಮಗೇನ ಇರುವುದಿಲ್ಲ ಬ್ಯಾಡ್ರಿ ಅಂತಿದ್ರು. ಹಂಗಿಲ್ಲ, ಭಗವಂತನೇ ನಾನು ಪ್ರತಿಷ್ಠಾಪನೆ ಮಾಡ್ಯಾನೆ, ನೀ ಶಂಕರಮ್ಮದಿ, ಅದಕ್ಕೆ ನೀ ಇಲ್ಲೇ ಸೇವೆ ಮಾಡಬೇಕು. ನಮ್ಮ ಪದ್ಮ ಅಕ್ಕೋರು ನಮ್ಗಿಂತ ದೊಡ್ಡವರು, ಅವರು ಸಹಿತ ಬಹಳ ಪ್ರೀತಿಯಿಂದ ನಮ್ಮೆಲ್ಲರನ್ನೂ ಪಾಲನೆ ಮಾಡಿ ಇಷ್ಟು ಹತ್ರಕ್ಕೆ ಬೆಳೆಸಿದವರು ಪದ್ಮ ಅಕ್ಕೋರು ಕೂಡ. ಅದಕ್ಕೆ ಅವ್ರು ಹೇಳ್ತಿದ್ರು, ಇಲ್ಲ ಇರು ಸೇವೆ ಮಾಡು ಅಂತ. ಅದಕ್ಕೆ ಎಲ್ಲರ ಮಾತನ್ನು ಸ್ವೀಕಾರ ಮಾಡಿ ಏನೇ ಏರುಪೇರುಗಳು ಬಂದ್ರೂ ಸಹಿತ ಅದನ್ನೆಲ್ಲ ಸಮಾವೇಶ ಮಾಡಿಕೊಂಡು ಈ ಒಂದು ಸೇವೆಯ ಸ್ಥಾನ ಆಗಬೇಕು ಅಂತಂದರೆ ಭಾಳಷ್ಟು ಪರಿಶ್ರಮ ಪಟ್ಟಾರೆ. ನಮಗೆಲ್ಲ ಏನು ಹೇಳ್ತಿರಲ್ಲ, ಆ ಎಲ್ಲ ಮಹಿಮೆ ಭಗವಂತ, ಆ ಆಶೀರ್ವಾದ, ಗೌರವ ಇವರಿಗೆ ಶ್ರೀದೇವಿ ಅಕ್ಕರಿಗೆ ಸಲ್ಲಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದಕ್ಕೆ ಅಕ್ಕೋರು ಸನ್ಮಾನ ಮಾಡೋರಿದ್ರು, ಶ್ರೀದೇವಿ ಅಕ್ಕವ್ರಿಗೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚೆಚ್ಚು ಸೇವೆ ಮಾಡುವಂಥ ಶಕ್ತಿ ಕೊಡಲಿ. ಅವ್ರ ಜೊತೆಗೆ ನೀವು ಕೈಯೊಳಗೆ ಕೈ ಕೊಡಿಸುವಂಥ ಶಕ್ತಿ ನಿಮಗೆ ಕೊಡಲಿ ಅಂತ ಭಗವಂತನಿಗೆ ಕೇಳ್ಕೊಳ್ತೀನಿ. ಧನ್ಯವಾದಗಳು ಅಕ್ಕನವರಿಗೆ. ನಾನು ಮುಂದಿನದಾಗಿ ಶ್ರೀದೇವಿ ಅಕ್ಕವರಿಗೆ ವಿನಂತಿ ಮಾಡ್ಕೊಳ್ತೇನೆ, ಆಗಮಿಸಿರುವಂತಹ ಅತಿಥಿಗಳಿಗೆ ಸನ್ಮಾನ ಗೌರವಿಸಬೇಕು.
ನಾವು ಕರೆದಾಗ ಆ ಕರೆಗೆ ಹೋಗೊಟ್ಟು ಭಗವಂತನ ಮನೆ ತಮ್ಮ ಮನೆಗೆ ಬಂದು ಅಂದಿನಿಂದ ಇಂದಿನವರೆಗೆ ಈ ರೂಪದಲ್ಲಿ ನಾವು ಕರೆದು ಗೌರವಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಒಂದು ಅವಕಾಶ ಕೂಡಿ ಬಂದಿರಲಿಲ್ಲ. ಈ ಒಂದು ಸುವರ್ಣ ಅವಕಾಶ